everyone, welcome back to my channel. As we all know, theorems are very important in SSLC examination. So ಇಲ್ಲಿ ಕಂಪಲ್ಸರಿ ನಮಗೆ 4 ಮಾರ್ಕ್ಸಿಗೆ ಒಂದು ಥಿಯರಮ್ ಬರುತ್ತೆ ಆ್ಯಂಡ್ 3 ಮಾರ್ಕ್ಸಿಗೆ ಒಂದು ಥಿಯರಮ್ ಬರುತ್ತೆ. ಸೊ 4 ಮಾರ್ಕ್ಸ್ ಥಿಯರಮ್ ಬಂದುಬಿಟ್ಟು ನಮಗೆ ಟ್ರಯಾಂಗಲ್ ಚಾಪ್ಟರಿಂದ ಕವರ್ ಆಗುತ್ತೆ ಆ್ಯಂಡ್ 3 ಮಾರ್ಕ್ಸ್ ಥಿಯರಮ್ ಈಸ್ ಫ್ರಮ್ ಸರ್ಕಲ್ ಚಾಪ್ಟರ್. ಸೊ ಇಲ್ಲಿ ನಮಗೆ ಟ್ರಯಾಂಗಲ್ ಚಾಪ್ಟರಲ್ಲಿ ಟೋಟಲ್ 4 ಇಂಪಾರ್ಟೆಂಟ್ ಥಿಯರಮ್ಸ್ ಬರುತ್ತೆ ಆ್ಯಂಡ್ ಸರ್ಕಲ್ ಚಾಪ್ಟರಲ್ಲಿ ಟೋಟಲ್ 2 ಇಂಪಾರ್ಟೆಂಟ್ ಥಿಯರಮ್ಸ್ ಬರುತ್ತೆ. ಟೋಟಲ್ ಆಗಿ 6 ಥಿಯರಮ್ಸ್ ಇದೆ. ಈ 6 ಥಿಯರಮ್ಸ್ ಇಂದ ನಮಗೆ 7 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ಇಷ್ಟು ಥಿಯರಮ್ಸ್ ನೀವು ಪಕ್ಕ ಆದ್ರಿ ಅಂತ ಹೇಳಿದ್ರೆ ನೀವು ಈಸಿಯಾಗಿ 7 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ ಥಿಯರಮ್ಸ್ ನೋಡಿದ ತಕ್ಷಣ ಸ್ವಲ್ಪ ಏನನ್ಸುತ್ತೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಡಿಫಿಕಲ್ಟ್ ಅನಿಸುತ್ತೆ ಆ್ಯಸ್ ವಿ ಕಂಪೇರ್ ಟು ಟೆಕ್ಸ್ಟ್ ಬುಕ್. ಸೊ ಇಲ್ಲಿ ನಾನು ಕೆಲವೊಂದು ಶಾರ್ಟ್ ಕಟ್ ಆಗಿ ನಾವು ಯಾವ ರೀತಿ ಥಿಯರಮ್ಸ್ನ ಈಸಿಯಾಗಿ ನೆನ್ಪಿಟ್ಕೋಬೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ ಯಾವ್ಯಾವ ಇಂಪಾರ್ಟೆಂಟ್ ಥಿಯರಮ್ಸ್ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟಿಗೆ ಬರೋದು BPT ಥಿಯರಮ್ ಅಂದರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಅಥವಾ ಇದನ್ನು ನಾವು ಥೇಲ್ಸ್ ಥಿಯರಮ್ ಅಂತಲೂ ಕರಿತೀವಿ. ದೆನ್ ಸೆಕೆಂಡ್ ಒನ್ ಪೈಥಾಗೋರಸ್ ಥಿಯರಮ್, and then angle similarity criteria, then area of similarity. ಈ 4 ಥಿಯರಮ್ಸ್ ನಮಗೆ ಟ್ರಯಾಂಗಲ್ ಚಾಪ್ಟರಿಂದ ಬರುತ್ತೆ. ಆ್ಯಂಡ್ ದೆನ್ ಸರ್ಕಲ್ ಥಿಯರಮ್ 1 ಆ್ಯಂಡ್ ಸರ್ಕಲ್ ಥಿಯರಮ್ 2. ಸೊ ಇವಾಗ ಫಸ್ಟ್ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಥೇಲ್ಸ್ ಥಿಯರಮ್ ಅಥವಾ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ಇಲ್ಲಿ ನಮಗೆ 4 ಮಾರ್ಕ್ಸಿಗೆ ಕೇಳಿದ್ರು ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಅವರೇ ಕೊಟ್ಟಿರ್ತಾರೆ. ಸೊ ಏನಂತ ಕೊಟ್ಟಿರ್ತಾರೆ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಪ್ರೂವ್ ದಟ್ ಅಂತ ಹೇಳಿ ಕೊಡ್ತಾರೆ. ಬೈ ಚಾನ್ಸ್ 5 ಮಾರ್ಕ್ಸಿಗೆ ಕೊಟ್ಟರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಅಂತ ಹೇಳಿ ಕೊಡ್ತಾರೆ. ಸೊ ಇವಾಗ ಥೇಲ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಏನು ಹೇಳುತ್ತಪ್ಪ ಅಂದರೆ, if a line is drawn parallel to one side of a triangle to intersect the other two sides in distinct point, the other two sides are divided in the same ratio. First ಇಲ್ಲಿ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳಿ. if a line is drawn parallel to one side of a triangle, ಸೊ ಇಫ್ ಯು ಕನ್ಸಿಡರ್ ಎ ಟ್ರಯಾಂಗಲ್, ಸೊ ಒಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದರೆ, ಸೊ ಸ್ಟೇಟ್ಮೆಂಟಲ್ಲಿ ಏನಿದೆ, ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಸೊ ಇಲ್ಲಿ ಯಾವುದಾದ್ರೂ ಒಂದು ಸೈಡಿಗೆ ನಾವು ಪ್ಯಾರಲ್ ಆಗಿ ಒಂದು ಲೈನ್ನ ಡ್ರಾ ಮಾಡಿದ್ವಿ ಅಂತ ಹೇಳಿದರೆ, ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ನ ಇಂಟರ್ಸೆಕ್ಟ್ ಆಗುತ್ತೆ ಎಲ್ಲಿ, ಇನ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಈ 2 ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ ಏನಾಗಿದೆ, ಇಲ್ಲಿ ಜಾಯಿನ್ ಆಗಿದೆ ಅಲ್ವಾ. ಸೊ ದ ಅದರ್ 2 ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೊ ಇದೇನು ನಮಗೆ 2 ಸೈಡ್ಸ್ ಇದೆ ಅಲ್ಲ, ಇವೆರಡು ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕಡೆ ನಮಗೆ ಒಂದು 4 ಸೆಂಟಿಮೀಟರ್ ಇದೆ ಅಂದ್ಕೊಳ್ರಿ, ಈ ಕಡೆನೂ ಒಂದು 8 ಸೆಂಟಿಮೀಟರ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಸೊ ಇವಾಗ ಇವೆರಡು ಏನಾಗುತ್ತೆ ಸೇಮ್ ರೇಷಿಯೋದಲ್ಲಿ, ಇದು 3ಅಲ್ಲಿ ಕಟ್ಟಾಯಿತು, ಇದು 1ಅಲ್ಲಿ ಕಟ್ಟಾಯಿತು ಅಂತ ಹೇಳಿದರೆ, ಈ ಕಡೆ ಇದೇನಾಗುತ್ತೆ 6, ಇದು 2 ಅಲ್ಲಿ ಸೇಮ್ ರೇಷಿಯೋದಲ್ಲಿ ಕಟ್ಟಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಇವಾಗ ಇಲ್ಲಿ ನಾವು ಡಯಾಗ್ರಾಮಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಕನ್ಸಿಡರ್ ಟ್ರಯಾಂಗಲ್ ABC, D ಒಂದು ಪ್ಯಾರಲಲ್ ಲೈನ್. ಸೊ ಇದು ಸ್ಟಾರ್ಟಿಂಗ್ ನಮಗೆ ಬರೋದು. ಸೊ ಇಲ್ಲಿ ಗಿವನ್ ಏನಾಗುತ್ತೆ ಡಾಟಾ, ಇನ್ ಟ್ರಯಾಂಗಲ್ ABC DE ಈಸ್ ಪ್ಯಾರಲಲ್ ಟು BC. ಅಲ್ಲಿ ನಮಗೇನಿದೆ, ಸೊ ಒಂದು ಪ್ಯಾರಲಲ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀವಿ ಅಂತ ಇದೆ ಅಷ್ಟೇ. ಸೊ ಇಲ್ಲಿ DE ಈಸ್ ಪ್ಯಾರಲಲ್ ಟು BC, ಇದು ಗಿವನ್. ಸೊ ಇಲ್ಲಿ ಟ್ರಯಾಂಗಲಿಗೆ ಹಾಫ್ ಮಾರ್ಕ್ಸ್ ಆ್ಯಂಡ್ ಗಿವನಿಗೆ ಹಾಫ್ ಮಾರ್ಕ್ಸ್. ಟು ಪ್ರೂವ್ ನಾವೇನಂತ ಪ್ರೂವ್ ಮಾಡಬೇಕು, ದ ಅದರ್ 2 ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೊ ಯಾವ ಸೈಡು AB ಆ್ಯಂಡ್ AC ಎರಡು ಡಿವೈಡ್ ಆಗುತ್ತೆ ಎಲ್ಲಿ, D ಅಲ್ಲಿ ಮತ್ತು E ಅಲ್ಲಿ. ಸೊ ಇಲ್ಲೇನಾಗುತ್ತೆ ಸೇಮ್ ರೇಷಿಯೋ ಅಂದರೆ AD ಬೈ DB ಈಸ್ ಈಕ್ವಲ್ಸ್ ಟು AE ಬೈ EC. ಸೊ ನಾವೇನಂತ ಪ್ರೂವ್ ಮಾಡಬೇಕು, ಟು ಪ್ರೂವ್ AD ಬೈ DB ಈಸ್ ಈಕ್ವಲ್ಸ್ ಟು AE ಬೈ EC. ಸೊ ಟು ಪ್ರೂವ್ ಬರೆದ್ವಿ ಅಂತ ಹೇಳಿದರೆ ಹಾಫ್ ಮಾರ್ಕ್ಸ್. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಮೇಕ್ ಎ ಕನ್ಸ್ಟ್ರಕ್ಷನ್. ಸೊ ಏನಿದೆ, ಡ್ರಾ EN ಪರ್ಪೆಂಡಿಕ್ಯುಲರ್ ಟು AB ಆ್ಯಂಡ್ DM ಪರ್ಪೆಂಡಿಕ್ಯುಲರ್ ಟು AC. ಸೊ ಇಲ್ಲಿ E ಇಂದ N ಅನ್ನು ಡ್ರಾ ಮಾಡ್ತೀವಿ ಹೇಗೆ, ಪರ್ಪೆಂಡಿಕ್ಯುಲರ್ ಆಗಿ ಯಾವುದಕ್ಕೆ, AB ಸೈಡಿಗೆ. ಅದೇ ಥರ DMನ ನಾವು ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ತೀವಿ ಯಾವ ಸೈಡಿಗೆ, AC ಸೈಡಿಗೆ. ಆ್ಯಂಡ್ ದೆನ್ ಜಾಯಿನ್ DC ಆ್ಯಂಡ್ BE. ಸೊ ಇದು ಅಪ್ಪರ್ ಪಾರ್ಟ್ ಆಯಿತು. ಇಲ್ಲಿ ಕೆಳಗಡೆ ನಾವು ಜಸ್ಟು DC ಆ್ಯಂಡ್ EBನ ಜಾಯಿನ್ ಮಾಡ್ಕೊತೀವಿ. ಸೊ ಇಲ್ಲಿ ಪ್ರೂಫ್ ನಾವಿಲ್ಲೇನು ಪ್ರೂವ್ ಮಾಡಬೇಕು ಅಂತೇಳಿದರೆ, ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತೇಳಿ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ನಾವು ಫಸ್ಟು, ಸೊ ಇಲ್ಲಿ ನೀವು 3 ಟ್ರಯಾಂಗಲ್ಸ್ನ ನೆನ್ಪಿಟ್ಕೊಳ್ರಿ. ಒಂದು ADE, ಅನದರ್ ಒನ್ BDE
ಇ ಆ್ಯಂಡ್ ಅನದರ್ ಒನ್ ಸಿ ಇ ಡಿ. ಇಲ್ಲಿ ಬರೋದು ಈ ಮೂರೇ ಟ್ರಯಾಂಗಲ್ಸು. ಸೊ ಇಲ್ಲಿ ಎ ಡಿ ಜೊತೆ ಬಿ ಡಿ ಇ ಒಂದ್ಸತಿ ಪೇರಪ್ ಮಾಡ್ತೀವಿ, ದೆನ್ ಎ ಡಿ ಜೊತೆ ಸಿ ಇ ಡಿ ಒಂದ್ಸತಿ ಪೇರಪ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ ಪ್ರೂಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು ಬರುತ್ತೆ ನಮಗೆ, ಆಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಏನಂತ ತೊಗೊಳ್ತೀವಿ, ಆಫ್, ಎರಡಕ್ಕೂ ಆಫ್ ಸೇಮು. ಸೊ ಇಲ್ಲಿ ನೋಡ್ರಿ ನಾವು ಇಲ್ಲಿ ಫಸ್ಟಿಗೆ ಟು ಪ್ರೂವ್ ಅಲ್ಲಿ ಫಸ್ಟ್ ಏನಿದೆ ಈ ಕಡೆ ನಮಗೆ ಎಲ್ ಎಚ್ ಎಸ್ ಸೈಡ್ ಏನಿದೆ ಎ ಡಿ ಬೈ ಡಿ ಬಿ ಅದನ್ನು ಬರ್ಕೊಂಡ್ಬಿಡ್ರಿ. ಎ ಡಿ ಬೈ ಡಿ ಬಿ ಎ ಡಿ ಬೈ ಡಿ ಬಿ ಅಥವಾ ಬಿ ಡಿ ಎರಡೂ ಒಂದೇ ಆಗುತ್ತೆ. ದೆನ್ ಇಂಟು ಹೈಟ್ ನಮಗಿಲ್ಲಿ ಇ ಎನ್ ಆಗುತ್ತೆ. ಯಾವುದಕ್ಕೆ, ಎ ಡಿ ಇ ಆ್ಯಂಡ್ ಬಿ ಡಿ ಎರಡಕ್ಕೂ ಏನಾಗುತ್ತೆ ಫಸ್ಟಿಗೆ ಇ ಎನ್ ಆ್ಯಂಡ್ ದೆನ್ ಇಲ್ಲೇನು ಪ್ರೂವ್ ಮಾಡಬೇಕು ನಾವು, ಎ ಡಿ ಬೈ ಬಿ ಡಿ ಬರ್ಕೊಂತೀವಿ. ದೆನ್ ಆಫ್ ಈಸ್ ಸೇಮ್. ಸೊ ಇಲ್ಲೇನಾಗುತ್ತೆ ನೆಕ್ಸ್ಟು ಆಫ್ ಗೆಟ್ ಕ್ಯಾನ್ಸಲ್, ಇ ಎನ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಏನು ಎ ಡಿ ಬೈ ಬಿ ಡಿ ಈಕ್ವೇಷನ್ ನಂಬರ್ 1. ಸೊ ಅದೇ ರೀತಿ ಇವಾಗ ನೆಕ್ಸ್ಟ್ ಪೇರ್ ಯಾವ್ದು ಬರುತ್ತೆ, ಎ ಡಿ ಇ ಆ್ಯಂಡ್ ಸಿ ಡಿ ಇ. ಸೊ ಏರಿಯಾ ಆಫ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಸಿ ಡಿ ಈಸ್ ಈಕ್ವಲ್ಸ್ ಟು ಸೇಮ್ ಆಫ್ ಡಿವೈಡೆಡ್ ಬೈ ಆಫ್. ಸೊ ಇಲ್ಲಿ ಆರ್ ಎಚ್ ಎಸ್ ಸೈಡ್ ನಾವೇನಂತ ಪ್ರೂವ್ ಮಾಡಬೇಕು, ಎ ಇ ಬೈ ಇ ಸಿ. ಸೊ ಇಲ್ಲಿ ನೆಕ್ಸ್ಟ್ ಈ ಸೈಡ್ಸ್ ಏನು ಬರ್ಕೊಡ್ರಿ, ಎ ಇ ಬೈ ಇ ಸಿ ಇಂಟು ಇಲ್ಲಿ ಹೈಟ್ ಏನಾಗುತ್ತೆ ಡಿ ಎಮ್ ಬೈ ಡಿ ಎಮ್. ಸೊ ಇದು ಈಕ್ವೇಷನ್ ವೆರಿ ಈಸಿ, ಎರಡಕ್ಕೂ ಆಫ್ ಬರುತ್ತೆ. ದೆನ್ ಫಸ್ಟ್ ಈಕ್ವೇಷನಲ್ಲಿ ಎಲ್ ಎಚ್ ಎಸ್ ಸೈಡ್ ಏನು ಪ್ರೂವ್ ಮಾಡಬೇಕು ಅದನ್ನು ಬರ್ಕೊಂಬಿಡ್ರಿ, ಎ ಡಿ ಬೈ ಬಿ ಡಿ, ಸೆಕೆಂಡಲ್ಲಿ ಆರ್ ಎಚ್ ಎಸ್ ಎ ಇ ಬೈ ಇ ಸಿ. ಸೊ ಫಸ್ಟ್ ಒನಿಗೆ ಹೈಟು ಇ ಎನ್ ಆಗುತ್ತೆ, ಸೆಕೆಂಡ್ ಒನಿಗೆ ಹೈಟು ಡಿ ಎಮ್ ಆಗುತ್ತೆ. ಸೊ ಇಲ್ಲಿ ಆಫ್ ಗೆಟ್ ಕ್ಯಾನ್ಸಲ್, ಡಿ ಎಮ್ ಗೆಟ್ ಕ್ಯಾನ್ಸಲ್, ಏನು ಉಳಿಯುತ್ತೆ ಎ ಇ ಬೈ ಇ ಸಿ. ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 3. ಬಟ್ ಏರಿಯಾ ಆಫ್ ಬಿ ಡಿ ಇ ಈಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಸಿ ಡಿ, ಬಿಕಾಸ್ ಬಿ ಡಿ ಇ ಮತ್ತು ಸಿ ಇ ಡಿ ಇಲ್ಲೇನಾಗುತ್ತೆ ಅಂದರೆ ಎರಡು ಸೇಮ್ ಬೇಸ್ ಮತ್ತು ಸೇಮ್ ಪ್ಯಾರಲ್ ನಡುವೆ ಇದೆ. ಸೊ ಬಿಕಾಸ್ ದ ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಲೈನ್ಸ್. ಸೊ ಫ್ರಮ್ ಈಕ್ವೇಷನ್ 1 and 2. ಸೊ ಇಲ್ಲಿ ಏರಿಯಾ ಆಫ್ ದೀಸ್ ಟು ಟ್ರಯಾಂಗಲ್ಸ್ ಈಕ್ವಲ್ ಆಯಿತು ಅಂದರೆ ಅವುಗಳದ್ದು ರೇಷಿಯೋಸ್ ಕೂಡ ಈಕ್ವಲ್ ಆಗುತ್ತೆ. ದಟ್ ಈಸ್ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಅಂತ ಹೇಳ್ತೀವಿ. ಹೆನ್ಸ್ ಪ್ರೂವ್ಡ್. ಸೊ ಈ ರೀತಿ ನೀವು ಶಾರ್ಟ್ಕಟ್ಟಾಗಿ ನೆನ್ಪಿಟ್ಕೋಬೋದು. ಸೊ ಇಲ್ಲಿ ನಮಗೆ ಜಸ್ಟ್ 1 2 3 4 5 6 7 8 9 10 ಸ್ಟೆಪ್ಸಲ್ಲಿ ಈ ಒಂದು ಥಿಯರಮ್ನ ನೀವು ಈಸಿಯಾಗಿ ಪ್ರೂವ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಬಿ ಪಿ ಟಿ ಥಿಯರಮ್. ನೆಕ್ಸ್ಟ್ ಪೈಥಾಗೋರಸ್ ಥಿಯರಮ್, ವೆರಿ ಇಂಪಾರ್ಟೆಂಟ್ ಥಿಯರಮ್. ಸೊ ಇದ್ರ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಇನ್ ಎ ರೈಟ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ಹೈಪೋಟಿನಸ್ ಸೈಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟು ಸೈಡ್. ಸೊ ಇಫ್ ಯು ಕನ್ಸಿಡರ್ ಎ ಟ್ರಯಾಂಗಲ್ ವಿಚ್ ಇಸ್ ರೈಟ್ ಆ್ಯಂಗಲ್ಡ್ ಅಟ್ ಬಿ, ಇಲ್ಲಿ ಬಿ ಅಲ್ಲಿ ರೈಟ್ ಆ್ಯಂಗಲ್ ಆಗಿದೆ. ಸೊ ಇದು ಹೈಪೋಟಿನಸ್ ಸೈಡ್ ಅಂತ ಹೇಳಿದ್ರೆ, ಇಫ್ ಯು ಟೇಕ್ ಅ ಆ್ಯಂಗಲ್, ಯಾವುದಾದ್ರೂ ಆ್ಯಂಗಲ್ ತೊಗೊಂಡ್ರೆ, ಇವಾಗ ಎ ಆ್ಯಂಗಲ್ ತೊಗೊಂಡು ಅಂತ ಹೇಳಿದ್ರೆ ಆ್ಯಂಗಲ್ ಎಗೆ ಆಪೋಸಿಟ್ ಇರೋ ಸೈಡು ಬಿ ಸಿ, ದಟ್ ಈಸ್ ಆಪೋಸಿಟ್ ಸೈಡ್. ಸೊ ಬೇಸ್ ಏನಾಗುತ್ತೆ ನಮಗೆ ಅಡ್ಜಸೆಂಟ್ ಸೈಡ್ ಆ್ಯಂಡ್ ರಿಮೈನಿಂಗ್ ಸೈಡ್ ಏನಾಗುತ್ತೆ ಹೈಪೋಟಿನಸ್ ಸೈಡ್, ಅಂದರೆ ಲಾಂಗೆಸ್ಟ್ ಸೈಡ್ ಅಂತಲೂ ಕೂಡ ನಾವು ಕರಿತೀವಿ. ಸೊ ಇದ್ರದ್ದು ಸ್ಕ್ವೇರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ರಿಮೈನಿಂಗ್ ಟೂ ಸೈಡ್ಸಿಂದ ಸ್ಕ್ವೇರ್ಸಿಂದ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ ಅಂಥೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ ಗಿವನ್, ಸೊ ಇದು ಡಯಾಗ್ರಾಮು ಒಂದು ರೈಟ್ ಟ್ರಯಾಂಗಲ್ ಬರುತ್ತೆ. ಸೊ ವಿಚ್ ಈಸ್ ರೈಟ್ ಆ್ಯಂಗಲ್ ಅಟ್ ಬಿ ಅಂಥೇಳಿ ಬರಿತೀವಿ. ಸೊ ಇಲ್ಲಿ ಡಾಟಾ ಏನಾಗುತ್ತೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ, ಆರ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಟು ಪ್ರೂವ್ ನಾವೇನಂತ ಪ್ರೂವ್ ಮಾಡಬೇಕು, ಸ್ಕ್ವೇರ್ ಆಫ್ ಹೈಪೋಟಿನಸ್ ಈಸ್ ಈಕ್ವಲ್ಸ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಅದರ್ ಟು ಸೈಡ್ಸ್. ಅಂದರೆ ಇಲ್ಲಿ ಹೈಪೋಟಿನಸ್ ಸೈಡ್ ಯಾವುದಾಗುತ್ತೆ ಎ ಸಿ. ಸೊ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಡ್ರಾ. ಇಲ್ಲಿ ನಾವು ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡ್ಕೊಳ್ತೀವಿ, ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಸೊ ಇಲ್ಲಿ ನಮಗೆ ಇಲ್ಲೂ ಕೂಡ 3 ಟ್ರಯಾಂಗಲ್ಸ್ ನೀವು ನೆನ್ಪಿಟ್ಕೋಬೇಕು. ಒಂದು, ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿ ನಮಗೆ ಫಾರ್ಮ್ ಆಗಿರೋದು ಒಂದು ಬಿಗ್ ಟ್ರಯಾಂಗಲ್ ಎ ಬಿ ಸಿ. ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ಮೇಲೆ ನಮಗೆ ಒಂದು ಟ್ರಯಾಂಗಲ್ ಯಾವ್ದು ಫಾರ್ಮ್ ಆಗಿದೆ, ಬಿ ಡಿ ಎ, ಒಂದು ಬಿ ಡಿ ಎ ಆ್ಯಂಡ್ ಅನದರ್ ಒನ್ ಈಸ್ ಬಿ ಡಿ ಸಿ ಅಥವಾ ಸಿ ಡಿ ಬಿ, ಸಿ ಡಿ ಬಿ. ಸೊ ಇಲ್ಲಿ 3 ಟ್ರಯಾಂಗಲ್ಸ್ ಬರುತ್ತೆ. ಸೊ ಇಲ್ಲಿಯೂ ಕೂಡ ನಾವೇನು ಮಾಡ್ತೀವಿ, ಫಸ್ಟು ಎ ಬಿ ಸಿ ಜೊತೆ ಬಿ ಡಿ ಎ ಪೇರಪ್ ಮಾಡ್ತೀವಿ, ದೆನ್ ಎ ಬಿ ಸಿ ಜೊತೆ ಸಿ ಡಿ ಬಿ ಅಥವಾ ಬಿ ಡಿ ಸಿ ಇದನ್ನು ಪೇರಪ್ ಮಾಡ್ತೀವಿ. ಸೊ ಇಲ್ಲಿ ನೋಡಿರಿ ಕನ್ಸ್ಟ್ರಕ್ಷನ್ ಆಯಿತು, ದೆನ್ ಪ್ರೂಫು. ಸೊ ಆ್ಯಸ್ ಐ ಟೋಲ್ಡ್, ಫಸ್ಟು ಎ ಬಿ ಸಿ ಆ್ಯಂಡ್ ಬಿ ಡಿ ಎ. ಸೊ ಇನ್ ಟ್ರಯಾಂಗಲ್ ಬಿ ಡಿ ಎ ಆ್ಯಂಡ್ ಎ ಬಿ ಸಿ, ಸೊ ಎರಡನ್ನೂ ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಎ ಬಿ ಸಿ ದೊಡ್ಡ ಟ್ರಯಾಂಗಲಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ ಇದೆ, ಸ್ಮಾಲ್ ಟ್ರಯಾಂಗಲಲ್ಲಿ ಆ್ಯಂಗಲ್ ಡಿ 90 ಡಿಗ್ರಿ ಇದೆ. ಸೊ ಇಲ್ಲಿ ಆ್ಯಂಗಲ್ ಬಿ ಡಿ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಫ್ರಮ್ ಗಿವನ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಸೊ ಇದು 90 ಡಿಗ್ರಿ ಅಂತ ಪ್ರೂವ್ ಮಾಡಿದ್ವಿ. ದೆನ್ ಎರಡೂ ಟ್ರಯಾಂಗಲಿಗೂ ನಮಗೆ ಆ್ಯಂಗಲ್ ಎ ಈಸ್ ಕಾಮನ್. ಸೊ ಅದಕ್ಕೆ ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಎ ಸಿ, ಕಾಮನ್ ಆ್ಯಂಗಲ್. ಸೊ ಇಲ್ಲಿ ಎರಡೂ ಟ್ರಯಾಂಗಲ್ಸು
ಎರಡು ಆ್ಯಂಗಲ್ಸು ಕಾಮನ್ ಆಯಿತು ಅಂದರೆ ಟ್ರಯಾಂಗಲ್ ಬಿ ಡಿ ಎ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಅವಾಗ ಏನಾಗುತ್ತೆ ನಮಗೆ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಸೊ ಇಲ್ಲಿ ನೋಡಿ ನಮಗೆ ಫಸ್ಟ್ ಯಾವುದಿದೆ ಇಲ್ಲಿ ಎ ಬಿ ಸ್ಕ್ವೇರ್ ಇದೆ. ಸೊ ಅದಕ್ಕೆ ಫಸ್ಟ್ ಏನು ಬರ್ಕೊಳ್ರಿ, ಇಲ್ಲಿ ಎ ಬಿ ಬರ್ಕೊಳ್ರಿ. ದೆನ್ ಈ ಕಡೆ ಎ ಸಿ ಇದೆ ಅಲ್ವಾ, ಸೊ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ಸ್ ಟು ಎ ಡಿ ಬೈ ಎ ಬಿ. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಸ್ಕ್ವೇರ್. ಸೊ ಫಸ್ಟು ಏನು ಪ್ರೂವ್ ಮಾಡಬೇಕು ನಾವು, ಎ ಬಿ ಸ್ಕ್ವೇರ್ ಇದೆಲ್ಲ, ಸೊ ಅದು ಫಸ್ಟ್ ಈಕ್ವೇಷನಲ್ಲಿ ಬಂದುಬಿಡುತ್ತೆ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಡಿ ಇಂಟು ಎ ಸಿ, ಇದು ಈಕ್ವೇಷನ್ 1. ಸೊ ಇದೇ ಥರ ಇವಾಗ ನೆಕ್ಸ್ಟು ಅನದರ್ ಟು ಟ್ರಯಾಂಗಲ್, ದಟ್ ಈಸ್ ಇನ್ ಟ್ರಯಾಂಗಲ್ ಬಿ ಸಿ ಡಿ ಆ್ಯಂಡ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇಲ್ಲೂ ಕೂಡ ಆ್ಯಂಗಲ್ ಡಿ ಮತ್ತು ಆ್ಯಂಗಲ್ ಬಿ are 90 degrees. So angle BDC is equals to angle ABC, or you can just write it as angle D is equals to angle B is equals to 90 degree from data and construction. Then angle C is equals to angle C, or ನೀವು full naming ಮಾಡಬಹುದು, angle BCD is equals to angle BCA from common angle. ಸೊ ಇಲ್ಲಿ ಟೂ ಆ್ಯಂಗಲ್ಸು ಕಾಮನ್ ಆಗೋದ್ರಿಂದ ಏನಾಗುತ್ತೆ, ಟ್ರಯಾಂಗಲ್ ಬಿ ಡಿ ಎ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಫ್ರಮ್ ಎ ಸಿಮಿಲಾರಿಟಿ ಕ್ರೈಟೀರಿಯಾ. ಸೊ ಇಲ್ಲಿ ಅಗೇನ್, ಸೊ ಇಲ್ಲಿ ಎ ಬಿ ಸ್ಕ್ವೇರ್ ಬಂತು, ಸೊ ಇಲ್ಲಿ ಬಿ ಸಿ ಬರಬೇಕು ನಮಗೆ, ಅದಕ್ಕೆ ಬಿ ಸಿ ಬೈ ಎ ಸಿ. ಇಲ್ಲಿ ನೋಡಿ, ಇಲ್ಲಿ ಎ ಬಿ ಬೈ ಎ ಸಿ ಇದೆ, ಇಲ್ಲಿ ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ಸ್ ಟು, ಇಲ್ಲಿ ಎ ಡಿ ಇದೆ, ಇಲ್ಲಿ ಡಿ ಸಿ ಇದೆ. ಸೊ ಎ ಡಿ ಬೈ ಎ ಬಿ, ಇಲ್ಲಿ ಡಿ ಸಿ ಬೈ ಬಿ ಸಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಇಂಟು ಡಿ ಸಿ, ಈಕ್ವೇಷನ್ 2. ನೋಡಿರಿ, ಇಲ್ಲಿ ಎ ಬಿ ಸ್ಕ್ವೇರ್ ಇದೆ, ಇಲ್ಲಿ ಬಿ ಸಿ ಸ್ಕ್ವೇರ್ ಇದೆ. ಇಲ್ಲಿ ನಮಗೆ ಇವೆರಡರದ್ದು ಸಮ್ ಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಆ್ಯಡ್ ಈಕ್ವೇಷನ್ 1 and 2. ಸೊ ಬೈ ಆ್ಯಡಿಂಗ್ ಈಕ್ವೇಷನ್ 1 and 2 ವಿ ಗೆಟ್. ಸೊ ಅಡಿಷನ್ ಈಕ್ವೇಷನ್ಸ್ನ ಅಡಿಷನ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ ಎಚ್ ಎಸ್ನ ಆ್ಯಡ್ ಮಾಡ್ತೀವಿ, ದೆನ್ ಆರ್ ಎಚ್ ಎಸ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಎಲ್ ಎಚ್ ಎಸ್ ಸೈಡ್ ಏನಿದೆ, ಫಸ್ಟ್ ಈಕ್ವೇಷನ್ದು ಎ ಬಿ ಸ್ಕ್ವೇರ್ ಇದೆ ಬರ್ಕೊಳ್ತೀವಿ, ಪ್ಲಸ್ ಸೆಕೆಂಡ್ ಈಕ್ವೇಷನ್ ಏನಿದೆ ಬಿ ಸಿ ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು, ದೆನ್ ಆರ್ ಎಚ್ ಎಸ್ ಏನಿದೆ ಫಸ್ಟ್ ಈಕ್ವೇಷನ್ ಎ ಡಿ ಇಂಟು ಎ ಸಿ ಪ್ಲಸ್ ಎಲ್ ಎಚ್ ಎಸ್ ಸೆಕೆಂಡ್ ಈಕ್ವೇಷನ್ದು ಆರ್ ಎಚ್ ಎಸ್ ಏನಿದೆ ಎ ಸಿ ಇಂಟು ಡಿ ಸಿ. ಸೊ ಇವಾಗ ನಮಗೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಲ್ರೆಡಿ ಇದೆ. ಸೊ ಇದರಲ್ಲೇನು ಚೇಂಜಸ್ ಆಗೋದಿಲ್ಲ. ಸೊ ಇಲ್ಲಿ ಆರ್ ಎಚ್ ಎಸ್ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಎರಡು ಟರ್ಮ್ಸಲ್ಲೂ ನಮಗೆ ಎ ಸಿ ಕಾಮನ್ ಇದೆ. ಸೊ ಎ ಸಿನ ಕಾಮನ್ ತೆಗೆದ್ವಿ ಅಂದರೆ ಇಲ್ಲಿ ಏನಿರುತ್ತೆ ಎ ಡಿ ಪ್ಲಸ್ ಡಿ ಸಿ. ಸೊ ಇಲ್ಲಿ ಎ ಡಿ ಪ್ಲಸ್ ಡಿ ಸಿ ಅಂತ ಹೇಳಿದ್ರೆ, ಫ್ರಮ್ ಅಬ್ಸರ್ವಿಂಗ್ ದ ಡಯಾಗ್ರಾಮ್ ಎ ಡಿ ಪ್ಲಸ್ ಡಿ ಸಿ ಅಂತ ಹೇಳಿದ್ರೆ ನಮಗೇನು ಬರುತ್ತೆ, ಎ ಸಿ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಎ ಸಿ ಇಂಟು ಎ ಸಿ, because AD plus DC is equals to AC. So AC into AC is AC square. So AB square plus BC square is equals to AC square, or you can write it as AC square is equals to AB square plus BC square. Hence proved. This is Pythagoras theorem. Next, angle similarity criterion theorem. ಸೊ ಇಲ್ಲಿ ನೋಡ್ರಿ, ಇದ್ರ ಸ್ಟೇಟ್ಮೆಂಟ್ ಏನಿರುತ್ತೆ, ಇಫ್ ಇನ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಆರ್ ಪ್ರಪೋರ್ಷನ್ ಆ್ಯಂಡ್ ಹೆನ್ಸ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಅಂದರೆ ಇಫ್ ಯು ಕನ್ಸಿಡರ್ ಇಟ್ ಟೂ ಟ್ರಯಾಂಗಲ್ಸ್, ಅದರಲ್ಲಿ ನಮಗೆ 3 ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಈಕ್ವಲ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಅದರ ಕರೆಸ್ಪಾಂಡಿಂಗ್ ಸೈಡ್ಸು ಸೇಮ್ ರೇಷಿಯೋದಲ್ಲಿ ಇರುತ್ತೆ. ಸೊ ಸೇಮ್ ರೇಷಿಯೋದಲ್ಲಿ ಇತ್ತು ಅಂದರೆ ಆಟೋಮೆಟಿಕಲಿ ದೇ ಆರ್ ಇನ್ ಅ ಸಿಮಿಲರ್ ಟ್ರಯಾಂಗಲ್. ಸೊ ಇಲ್ಲಿ 2 ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎಫ್. ಸೊ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಸೈಜ್ ಡಿಫ್ರೆಂಟ್ ಇರುತ್ತೆ, ಶೇಪ್ ಸೇಮ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಎ ಬಿ ಸಿ ಮತ್ತು ಡಿ ಇ ಎಫ್ ಸೇಮ್ ಶೇಪಲ್ಲಿರುವಂಥ ಟ್ರಯಾಂಗಲ್ ತೊಗೊಂಡಿದ್ವಿ, ಬಟ್ ಡಿಫ್ರೆಂಟ್ ಸೈಜಲ್ಲಿದೆ. ಸೊ ಡಾಟಾ ಏನಿದೆ, ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಎಫ್, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಡಿ ಎಫ್ ಅಲ್ಲಿ ಆ್ಯಂಗಲ್ಸ್ ಆರ್ ಈಕ್ವಲ್, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಇವಾಗ ಆ್ಯಂಗಲ್ ಎಗೆ, ಸೊ ಆ್ಯಂಗಲ್ ಎಗೆ ಕರೆಸ್ಪಾಂಡಿಂಗ್ ಯಾವುದಾಗುತ್ತೆ, ಆ್ಯಂಗಲ್ ಡಿ. ಸೊ ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ, ಆ್ಯಂಡ್ ಆ್ಯಂಗಲ್ ಬಿಗೆ ಕರೆಸ್ಪಾಂಡಿಂಗ್ಸು ಆ್ಯಂಗಲ್ ಇ. ಸೊ ಆ್ಯಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಇ. ದೆನ್ ಆ್ಯಂಗಲ್ ಸಿಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆ್ಯಂಗಲ್ ಎಫ್. ಸೊ ಆ್ಯಂಗಲ್ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಎಫ್ ಆಗುತ್ತೆ. ಸೊ ಟು ಪ್ರೂವ್ ನಾವೇನಂತ ಪ್ರೂವ್ ಮಾಡಬೇಕು, ಸೈಡ್ಸ್ ಆರ್ ಪ್ರೊಪೋರ್ಷನಲ್ ಆ್ಯಂಡ್ ಹೆನ್ಸ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ದಟ್ ಈಸ್, ಸೊ ಎ ಬಿಗೆ ಪ್ರೊಪೋರ್ಷನಲ್ ಆಗಿ ಯಾವುದಿದೆ, ಡಿ ಇ. ಸೊ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ಸ್ ಟು ಎ ಸಿಗೆ ಕರೆಸ್ಪಾಂಡೆನ್ಸ್ ಯಾವುದಾಗುತ್ತೆ, ಡಿ ಎಫ್. ಸೊ ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ಸ್ ಟು ಬಿ ಸಿಗೆ ಇ ಎಫ್, ಬಿ ಸಿ ಬೈ ಇ ಎಫ್. ಸೊ ಅದ್ರ ಜೊತೆಗೆ ಏನಂತ ಪ್ರೂವ್ ಮಾಡಬೇಕು, ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಸೊ ಇವೆರಡನ್ನು ಪ್ರೂವ್ ಮಾಡಬೇಕು. ಸೊ ಇದನ್ನು ಕನ್ಸ್ಟ್ರಕ್ಷನ್ ಏನು ಬರುತ್ತೆ ಅಂದರೆ, ಮಾರ್ಕ್ ಪಿ ಆನ್ ಡಿ ಇ ಆ್ಯಂಡ್ ಕ್ಯೂ ಆನ್ ಡಿ ಎಫ್. ಸೊ ಇಲ್ಲಿ ಟ್ರಯಾಂಗಲ್ ಡಿ ಇ ಎಫ್ ಅಲ್ಲಿ ಪಿ ಮತ್ತು ಕ್ಯೂನ ಮಾರ್ಕ್ ಮಾಡ್ಕೊಳ್ತೀವಿ. ಸೊ ಪಿ ಎಲ್ಲಿ ಅಂತ ಹೇಳಿದ್ರೆ ಡಿ ಇ ಸೈಡ್ ಮೇಲೆ, ಆ್ಯಂಡ್ ಕ್ಯೂ ಎಲ್ಲಿ ಅಂತ ಹೇಳಿದ್ರೆ ಡಿ ಎಫ್ ಇದ್ರ ಮೇಲೆ, ಸೈಡ್ ಮೇಲೆ. ಬಟ್ ಯಾವ ರೀತಿ ಅಂತ ಹೇಳಿದ್ರೆ, ಸಚ್ ದಟ್ ಡಿ ಪಿ ಇಸ್ ಈಕ್ವಲ್ಸ್ ಟು ಎ ಬಿ ಆ್ಯಂಡ್ ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಎ ಸಿ.
ಅಂದರೆ ಸೊ ಇದೇನು ಡಿ ಪಿ ಕಟ್ ಮಾಡಿದ್ದೀವಲ್ವಾ, ಸೊ ಇದೇನಾಗಿರಬೇಕು ಅಂದರೆ ಎ ಬಿಗೆ ಈಕ್ವಲ್ ಆಗಿರಬೇಕು ಆ್ಯಂಡ್ ಡಿ ಕ್ಯೂ ಎ ಸಿಗೆ ಈಕ್ವಲ್ ಆಗಿರಬೇಕು. ಆ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಪಿ ಕ್ಯೂನ ಜಾಯಿನ್ ಮಾಡ್ಕೊತೀವಿ, ಜಾಯಿನ್ ಪಿ ಕ್ಯೂ. ಸೊ ಪ್ರೂಫ್, ಸೊ ಇಲ್ಲಿ ಪ್ರೂಫ್ ಅಂತ ಹೇಳಿದ್ರೆ ಸೊ ಎ ಬಿ ಸಿ ಆ್ಯಂಡ್ ಡಿ ಪಿ ಕ್ಯೂ, ಇಲ್ಲಿ ಡಿ ಪಿ ಕ್ಯೂ ಯಾಕೆ ತೊಗೊಳ್ತೀವಿ ಅಂತ ಹೇಳಿದ್ರೆ ಎ ಬಿ ಮತ್ತು ಡಿ ಪಿ, ಎ ಸಿ ಮತ್ತು ಡಿ ಕ್ಯೂ ಎರಡು ಈಕ್ವಲ್ ಅಂತ ಹೇಳಿ ತೊಗೊಂಡಿದ್ದೀವಿ. ಸೊ ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಪಿ ಕ್ಯೂ. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಡಿ ಪಿ ಕ್ಯೂ, ಡಿ ಪಿ ಇಸ್ ಈಕ್ವಲ್ಸ್ ಟು ಎ ಬಿ ಆ್ಯಂಡ್ ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಎ ಸಿ ಬೈ ಕನ್ಸ್ಟ್ರಕ್ಷನ್. ದೆನ್ ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ. ಸೊ ಇಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಫ್ರಮ್ ಗಿವನ್ ಡಾಟಾ. ಸೊ ಇಲ್ಲಿ 2 sides ಆ್ಯಂಡ್ 1 ಆ್ಯಂಗಲ್ ಈಕ್ವಲ್ ಆಯಿತು. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ ಫ್ರಮ್ SAS ಕಾಂಗ್ರುಯೆನ್ಸಿ ರೂಲ್. ಸೊ ಇಲ್ಲಿ ನಮಗೆ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯಿತು ಅಂತ ಹೇಳಿದ್ರೆ ರಿಮೈನಿಂಗ್ ಪಾರ್ಟ್ಸ್ ಕೂಡ ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಪಿ ಕ್ಯೂ. ಸೊ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಪಿ ಕ್ಯೂ. ಸೊ ಬಟ್ ಫ್ರಮ್ ಗಿವನ್ ಏನಿದೆ ಆ್ಯಂಗಲ್ ಎ ಬಿ ಸಿ. ಸೊ ಆ್ಯಂಗಲ್ ಎ ಬಿ ಸಿ ನಮಗೆ ಯಾವುದಕ್ಕೆ ಈಕ್ವಲ್ ಇದೆ, ಆ್ಯಂಗಲ್ ಡಿ ಇ ಎಫ್ಗೆ ಈಕ್ವಲ್ ಇದೆ, ಹೌದಾ? ಸೊ ನಾವಿಲ್ಲಿ ಏನಂತ ಪ್ರೂವ್ ಮಾಡಿದ್ದೀವಿ, ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಪಿ ಕ್ಯೂ ಫ್ರಮ್ ಸಿ ಪಿ ಸಿ ಟಿ. ಸೊ ಬಟ್ ಫ್ರಮ್ ಗಿವನ್, ಸೊ ಗಿವನ್ನಿಂದ ಏನಿದೆ ನಮಗೆ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಇ ಎಫ್ ಅಂತೇಳಿ ಇದೆ. ಸೊ ಇಲ್ಲಿ ಎಲ್ ಎಚ್ ಎಸ್ ಎರಡು ಎ ಬಿ ಸಿ ಈಕ್ವಲ್ ಆಯಿತು ಅಂದರೆ ಆರ್ ಎಚ್ ಎಸ್ ಕೂಡ ಈಕ್ವಲ್ ಆಗುತ್ತೆ. ದೇರ್ ಫೋರ್ ಆ್ಯಂಗಲ್ ಡಿ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಇ ಎಫ್. ಸೊ ಇದನ್ನು ಈಕ್ವೇಷನ್ 1 ಅಂತೇಳಿ ತಗೊಳ್ಳೋಣ ಅಥವಾ ಹಾಗೆ ಇರಲಿ. ಸೊ ಇಲ್ಲಿ 2 ಆ್ಯಂಗಲ್ಸ್ ಈಕ್ವಲ್ ಆಯಿತು. ಸೊ ಆ್ಯಂಗಲ್ ಡಿ ಪಿ ಕ್ಯೂ ಆ್ಯಂಡ್ ಆ್ಯಂಗಲ್ ಡಿ ಇ ಎಫ್. ಸೊ ವಿಚ್ ಆರ್ ಆ್ಯಂಗಲ್ ಡಿ ಪಿ ಕ್ಯೂ, ದಿಸ್ ಆ್ಯಂಗಲ್ ಆ್ಯಂಡ್ ಆ್ಯಂಗಲ್ ಡಿ ಇ ಎಫ್. ಸೊ ಇವೆರಡು ಆ್ಯಂಗಲ್ಸು ನಮಗೆ ಏನಾಗುತ್ತೆ, ಆಲ್ಟರ್ನೇಟ್ ಆ್ಯಂಗಲ್ಸ್ ಅಥವಾ ದೇ ಆರ್ ಇನ್ ಅ ಸೇಮ್ ಸೈಡ್ ಆಫ್ ಅ ಟ್ರಾನ್ಸ್ವರ್ಸಲ್. ಸೊ ಇವೆರಡು ಆ್ಯಂಗಲ್ಸ್ ಈಕ್ವಲ್ ಆಯಿತು ಅಂದರೆ ಅವಾಗ ನಮಗೆ ಇಲ್ಲೇನು ನಮಗೆ 2 ಲೈನ್ಸ್ ಇದೆ, ಪಿ ಕ್ಯೂ ಆ್ಯಂಡ್ ಇ ಎಫ್, ಇವೆರಡು ನಮಗೆ ಪ್ಯಾರಲ್ ಲೈನ್ ಆಗುತ್ತೆ. ಸೊ ಇಲ್ಲಿ ದೇರ್ ಫೋರ್ ಪಿ ಕ್ಯೂ ಈಸ್ ಪ್ಯಾರಲ್ ಟು ಇ ಎಫ್ ಬಿಕಾಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಪಿ ಕ್ಯೂ ಈಸ್ ಪ್ಯಾರಲ್ ಟು ಡಿ ಎಫ್ ಆಯಿತು ಅಂತ ಹೇಳಿದ್ರೆ ಫ್ರಮ್ ಏನು ಬಿ ಪಿ ಟಿ. ಸೊ ಇಲ್ಲಿ ಪಿ ಕ್ಯೂ ಈಸ್ ಪ್ಯಾರಲ್ ಟು ಡಿ ಎಫ್ ಆಯಿತು ಅಂದರೆ ನಾವಿಲ್ಲಿ ಬಿ ಪಿ ಟಿ ಥಿಯರಮ್ ಪ್ರಕಾರ ಏನು ಹೇಳ್ಬೋದು, ಡಿ ಪಿ ಬೈ ಪಿ ಇ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಬೈ ಇ ಎಫ್ ಅಂತೇಳಿ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ಡಿ ಪಿ ಬೈ ಡಿ ಇ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಬೈ ಇ ಎಫ್ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಡಿ ಎಫ್. ಸೊ ಬಟ್ ಇಲ್ಲಿ ಡಿ ಪಿ ಬೈ ಡಿ ಇ. ಸೊ ಡಿ ಪಿ ಅಂತ ಹೇಳಿದರೆ ನಾವು ಯಾವುದಕ್ಕೆ ಈಕ್ವಲ್ ಆಗಿ ತೊಗೊಂಡಿದ್ದೀವಿ ಇನ್ ಕನ್ಸ್ಟ್ರಕ್ಷನ್ಲಿ ಡಿ ಪಿ ಅಂತ ಹೇಳಿದ್ರೆ ಏನು, ಎ ಬಿ. ಸೊ ಇಲ್ಲಿ ಡಿ ಪಿ ಬದಲು ಎ ಬಿ ಬರಿತೀವಿ. ಸೊ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಅಂತ ಹೇಳಿದ್ರೆ ಏನಂತ ತೊಗೊಂಡಿದ್ದೀವಿ. ಸೊ ಇಲ್ಲಿ ಪಿ ಕ್ಯೂ ಯಾವುದಕ್ಕೆ ಈಕ್ವಲ್ ಆಗುತ್ತೆ, ನಮಗೆ ಬಿ ಸಿಗೆ ಈಕ್ವಲ್ ಆಗುತ್ತೆ. ಸೊ ಪಿ ಕ್ಯೂ ಬದಲು ಏನು ಬರಿತೀವಿ, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಸಿ ಅಂತ ಹೇಳಿದ್ರೆ ಏನು, ಡಿ ಕ್ಯೂ. ಸೊ ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎ ಸಿ ಆಗುತ್ತೆ. ಸೊ ಎ ಸಿ ಬೈ ಡಿ ಎಫ್. ಸೊ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ಸ್ ಟು ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ಸ್ ಟು ಎ ಸಿ ಬೈ ಡಿ ಎಫ್. ಸೇಮ್ ಪ್ರಪೋರ್ಷನಲ್ಲಿ ಬಂದಿರೋದ್ರಿಂದ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ. ಸೊ ಇಲ್ಲಿ ಸಿಂಬಲ್ ರಾಂಗ್ ಆಗಿದೆ. ಸೊ ಇಲ್ಲಿ ಜಸ್ಟ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ, ಹೆನ್ಸ್ ಪ್ರೂವ್ಡ್. ಸೊ ದಿಸ್ ಈಸ್ ಅಬೌಟ್ ಆ್ಯಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ ಥಿಯರಮ್. ನೆಕ್ಸ್ಟ್ ಮೂವ್ ಆನ್ ಟು ಏರಿಯಾ ಆಫ್ ಸಿಮಿಲಾರಿಟಿ ಥಿಯರಮ್. ಸೊ ಈ ಥಿಯರಮ್ ತುಂಬ ಈಸಿ. ಸೊ ಇಲ್ಲಿ ನೋಡ್ರಿ ಸ್ಟೇಟ್ಮೆಂಟ್ ಏನಿದೆ, ದ ರೇಷಿಯೋ ಆಫ್ ದ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್. ಅಂದರೆ ಇಫ್ ಯು ಕನ್ಸಿಡರ್ 2 ಸಿಮಿಲರ್ ಟ್ರಯಾಂಗಲ್ಸ್, ಆಲ್ರೆಡಿ ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಈ 2 ಟ್ರಯಾಂಗಲ್ಸ್ ಇಂದು ಏರಿಯಾಸ್ದು ರೇಷಿಯೋ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಏರಿಯಾಸ್ದು ರೇಷಿಯೋದು ಸ್ಕ್ವೇರ್ಸಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಕನ್ಸಿಡರ್ 2 ಟ್ರಯಾಂಗಲ್ಸ್ ಎ ಬಿ ಸಿ ಆ್ಯಂಡ್ ಪಿ ಕ್ಯೂ ಆರ್. ಸೊ ಡಾಟಾ ಏನಿದೆ, ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಸೊ ಇಲ್ಲಿ ಸಿಮಿಲರ್ ಆಯಿತು ಅಂದರೆ ನಮಗೇನಾಗುತ್ತೆ, ಕರೆಸ್ಪಾಂಡಿಂಗ್ ಸೈಡ್ ಎ ಬಿ ಬೈ ಪಿ ಕ್ಯೂ ಆ್ಯಂಡ್ ಎ ಸಿ ಬೈ ಪಿ ಆರ್ ಆ್ಯಂಡ್ ಬಿ ಸಿ ಬೈ ಕ್ಯೂ ಆರ್ ಮೂರು ಈಕ್ವಲ್ ಇರುತ್ತೆ. ಸೊ ದಟ್ ಈಸ್ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಎ ಸಿ ಬೈ ಪಿ ಆರ್. ಜೊತೆಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ. ದಟ್ ಈಸ್ ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಪಿ, ದೆನ್ ಆ್ಯಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ ಆ್ಯಂಡ್ ಆ್ಯಂಗಲ್ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಆರ್. ಸೊ ದಿಸ್ ಈಸ್ ಗಿವನ್. ಟು ಪ್ರೂವ್ ನಾವೇನಂತ ಪ್ರೂವ್ ಮಾಡಬೇಕು, ದ ರೇಷಿಯೋ ಆಫ್ ದ ಏರಿಯಾಸ್ ಆರ್ ಈಕ್ವಲ್ ಟು ರೇಷಿಯೋ ಆಫ್ ದ ಸ್ಕ್ವೇರ್ ಆಫ್ ದಿ ಕರೆಸ್ಪಾಂಡಿಂಗ್ ಸೈಡ್. ದಟ್ ಈಸ್ ಏರಿಯಾ ಆಫ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್
ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ಸೊ ಕನ್ಸ್ಟ್ರಕ್ಷನ್, ಸೊ ಇಲ್ಲೇನು ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಏರಿಯಾ ಅಂತ ಹೇಳಿದ್ರೆ ಹೈಟ್ ಬೇಕು. ಸೊ ಅದಕ್ಕೆ ಹೈಟ್ಸ್ನ ಡ್ರಾ ಮಾಡ್ಕೊಳ್ತೀವಿ ಎ ಎಮ್ ಆ್ಯಂಡ್ ಪಿ ಎನ್. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಏನಿರುತ್ತೆ, ಡ್ರಾ ಎ ಎಮ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆ್ಯಂಡ್ ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ಪ್ರೂಫ್, ಸೊ ಇಲ್ಲಿ ಫಸ್ಟ್ ನಾವು 2 ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡೋಣ. ದಟ್ ಈಸ್ ಇಲ್ಲಿ ಈ ಕಡೆ ಆಫ್ ಟ್ರಯಾಂಗಲ್, ಈ ಕಡೆ ಆಫ್ ಟ್ರಯಾಂಗಲ್, ದಟ್ ಈಸ್ ಟ್ರಯಾಂಗಲ್ ಎ ಬಿ ಎಮ್ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಎನ್. ಸೊ ಎರಡನ್ನೂ ಅಬ್ಸರ್ವ್ ಮಾಡಿದ್ರೆ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ ಫ್ರಮ್ ಗಿವನ್ ಬಿ ಈಸ್ ಈಕ್ವಲ್ಸ್ ಟು ಕ್ಯೂ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ ಇದು ನಾವು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಂಡಿರೋದ್ರಿಂದ ಎ ಎಮ್ ಬಿ ಆ್ಯಂಡ್ ಪಿ ಎನ್ ಕ್ಯೂ ಇವೆರಡೂ ಕೂಡ ನಮಗೆ 90 ಡಿಗ್ರಿ ಆಗುತ್ತೆ. ಸೊ ಎರಡೂ ಕೂಡ ಈಕ್ವಲ್ ಆಗುತ್ತೆ. ಸೊ ದಟ್ ಈಸ್ proof in triangle AMB and triangle PNQ, angle B is equals to angle Q from data. Then angle AMB is equals to angle PNQ is equals to 90 degree by construction. So ಇಲ್ಲಿ 2 triangles ನಮಗೆ ಟೂ ಆ್ಯಂಗಲ್ಸ್ ಈಕ್ವಲ್ ಇರೋದ್ರಿಂದ ಟ್ರಯಾಂಗಲ್ AMB is similar to triangle PNQ from AA ಸಿಮಿಲಾರಿಟಿ ಕ್ರೈಟೀರಿಯಾ. ಸೊ ಇಲ್ಲಿ ನಮಗೆ 2 ಟ್ರಯಾಂಗಲ್ಸು ಸಿಮಿಲರ್ ಆಯಿತು ಅಂದರೆ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಸೊ ಇಲ್ಲಿ ನಮಗೆ ಫಸ್ಟು AM ಯಾವುದಕ್ಕೆ ಕರೆಸ್ಪಾಂಡ್ ಆಗಿದೆ, ಪಿ ಎನ್. ಸೊ ಎ ಎಮ್ ಬೈ ಪಿ ಎನ್ ಇಸ್ ಈಕ್ವಲ್ಸ್ ಟು ಎ ಬಿ ಬೈ ಪಿ ಕ್ಯೂ, ಎ ಬಿ ಬೈ ಪಿ ಕ್ಯೂ. ಬಟ್ ಫ್ರಮ್ ಗಿವನ್ ಏನಿದೆ ನಮಗೆ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಎ ಬಿ ಬೈ ಪಿ ಕ್ಯೂ. ಸೊ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಎ ಬಿ ಬೈ ಪಿ ಕ್ಯೂ ಫ್ರಮ್ ಗಿವನ್. ಸೊ ಇಲ್ಲಿ ಬಿ ಸಿ ಮತ್ತು ಕ್ಯೂ ಆರ್ ಏನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿದರೆ ಏರಿಯಾ ಅಂತ ಹೇಳಿದ್ರೆ ನಮಗೆ ಬೇಸ್ ಬರುತ್ತೆ. ಸೊ ಅದಕ್ಕೆ ಬಿ ಸಿ ಮತ್ತು ಕ್ಯೂ ಆರ್ ಇರುವಂಥ ಸೈಡ್ಸ್ನೇ ತೊಗೊಂಡಿದ್ದೀವಿ. ಸೊ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಎ ಬಿ ಬೈ ಪಿ ಕ್ಯೂ. ಸೊ ಇಲ್ಲಿ ನೋಡಿ ಎ ಬಿ ಬೈ ಪಿ ಕ್ಯೂ ಆರ್ ಎಚ್ ಎಸ್ ಸೈಡ್ ನಮಗೆ ಈಕ್ವಲ್ ಆಯಿತು, ದೆನ್ ಎಲ್ ಎಚ್ ಎಸ್ ಸೈಡ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಎ ಎಮ್ ಬೈ ಪಿ ಎನ್ ಇಸ್ ಈಕ್ವಲ್ಸ್ ಟು ಬಿ ಸಿ ಬೈ ಕ್ಯೂ ಆರ್. ಕಾಲ್ ದಿಸ್ ಇಸ್ ಇಕ್ವೇಷನ್ ನಂಬರ್ 1. ಸೊ ಇಲ್ಲಿ ನಮಗೇನು ಬೇಕು, ರೇಷಿಯೋ ಆಫ್ ದ 2 ಟ್ರಯಾಂಗಲ್ಸ್ ಬೇಕು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಆಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಎ ಬಿ ಸಿ ಆಫ್ ಬರ್ಕೊಳ್ತೀವಿ, ಇದ್ರದ್ದು ಬೇಸ್ ಏನಾಗುತ್ತೆ ನಮಗೆ ಬಿ ಸಿ ಆ್ಯಂಡ್ ಹೈಟ್ ಎ ಎಮ್. ಅದೇ ರೀತಿ ಟ್ರಯಾಂಗಲ್ ಪಿ ಕ್ಯೂ ಆರ್ದು ಬೇಸು ಪಿ ಆರ್ ಆ್ಯಂಡ್ ಹೈಟ್ ಪಿ ಎನ್ ಆಗುತ್ತೆ. ಸೊ ಆಫ್ ಬರ್ಕೊಳ್ತೀವಿ ಬಿ ಸಿ ಇಂಟು ಎ ಎಮ್ ಡಿವೈಡೆಡ್ ಬೈ ಆಫ್ ಕ್ಯೂ ಆರ್ ಇಂಟು ಪಿ ಎನ್. ಸೊ ಇಲ್ಲಿ ಆಫ್ ಗೆಟ್ ಕ್ಯಾನ್ಸಲ್, ಬಿ ಸಿ ಬೈ ಕ್ಯೂ ಆರ್ ಇಂಟು ಎ ಎಮ್ ಬೈ ಪಿ ಎನ್ ಉಳಿಯುತ್ತೆ. ಸೊ ಇಲ್ಲಿ ಎ ಎಮ್ ಬೈ ಪಿ ಎನ್ ಅಂತ ಹೇಳಿದ್ರೆ ಏನಂತ ಪ್ರೂವ್ ಮಾಡಿದ್ದೀವಿ ನಾವು, ಬಿ ಸಿ ಬೈ ಕ್ಯೂ ಆರ್ ಅಂತೇಳಿ ಪ್ರೂವ್ ಮಾಡಿದ್ದೀವಿ. ಸೊ ಎ ಎಮ್ ಬೈ ಪಿ ಎನ್ ಬದಲು ಬಿ ಸಿ ಬೈ ಕ್ಯೂ ಆರ್ ರಿಪ್ಲೇಸ್ ಮಾಡ್ತೀವಿ ಫ್ರಮ್ ಈಕ್ವೇಷನ್ 1. ಸೊ ಬಿ ಸಿ ಬೈ ಕ್ಯೂ ಆರ್ ಇಂಟು ಬಿ ಸಿ ಬೈ ಕ್ಯೂ ಆರ್ ಏನಾಗುತ್ತೆ ನಮಗೆ ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್. ಸೊ ಸಿಮಿಲರ್ಲಿ ನಾವು 3 ಸೈಡ್ಸನ್ನು ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ಬೋದು. ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ಹೆನ್ಸ್ ಪ್ರೂವ್ಡ್. ಸೊ ಇದಿಷ್ಟು ನಮಗೆ ಟ್ರಯಾಂಗಲ್ ಲೆಸನಲ್ಲಿ ಬರುವಂತಹ 4 ಇಂಪಾರ್ಟೆಂಟ್ ಥಿಯರಮ್ಸ್. ಸೊ ಈ 4 ನೀವು ಪಕ್ಕ ಆದ್ರಿ ಅಂತ ಹೇಳಿದ್ರೆ ನಿಮಗೆ 5 ಮಾರ್ಕ್ಸಿಗಾದರೂ ಕೇಳ್ಬೋದು, 4 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ 1 ಮಾರ್ಕ್ಸಿಗೆ ಸ್ಟೇಟ್ಮೆಂಟ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ನಮಗೆ ಸರ್ಕಲ್ ಥಿಯರಮ್. ಸೊ ಅದರಲ್ಲಿ ಫಸ್ಟ್ ಥಿಯರಮ್ ಏನು ಬರುತ್ತೆ ಅಂತ ಹೇಳಿದರೆ, ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ನಾವು ಒಂದು ಸರ್ಕಲ್ಗೆ, ಇದು ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದರೆ ಜಸ್ಟ್ ಪ್ರೂವ್ ದಟ್ ಅಂತ ಹೇಳಿ ಕೇಳ್ತಾರೆ. ಸೊ ಪ್ರೂವ್ ದಟ್ ದ ಟ್ಯಾಂಜೆಂಟ್ಸ್ at any point of a circle is perpendicular to the radius through the point of contact. ಅಂದರೆ ನಾವು ಸರ್ಕಲ್ಲಿಗೆ ಯಾವುದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿದರೆ ಅದು ರೇಡಿಯಸ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಅಂದರೆ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಆ್ಯಂಡ್ ದ ಟ್ಯಾಂಜೆಂಟ್ ಈಸ್ 90 ಡಿಗ್ರಿ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಡಾಟಾ ಏನಾಗುತ್ತೆ, ಸೊ ಇಲ್ಲಿ ಎಕ್ಸ್ ವೈ ಈಸ್ ಎ ಟ್ಯಾಂಜೆಂಟ್ ಟು ದ ಸರ್ಕಲ್ ವಿತ್ ಸೆಂಟರ್ ಓ. ಸೊ ಯಾವುದಕ್ಕೆ, ಟು ದ ಸರ್ಕಲ್ ವಿತ್ ಸೆಂಟರ್ ಓ ಅಟ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಪಿ. ಸೊ ಇವೆರಡು ಏನು ಟಚ್ ಆಗಿದೆ ಅಲ್ವಾ, ಸರ್ಕಲ್ ಇನ್ ರೇಡಿಯಸ್ ಆ್ಯಂಡ್ ಎಕ್ಸ್ ವೈ, ಅದನ್ನು ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾವುದು, ಪಿ. ಟು ಪ್ರೂವ್ ನಾವೇನಂತ ಪ್ರೂವ್ ಮಾಡಬೇಕು, ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್, ದಟ್ ಈಸ್ ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಏನು ಬರುತ್ತೆ, ಮಾರ್ಕ್ ಎ ಪಾಯಿಂಟ್ ಕ್ಯೂ ಆನ್ ಎಕ್ಸ್ ವೈ. ಸೊ ಎಕ್ಸ್ ವೈ ಮೇಲೆ ನೀವೆಲ್ಲಾದರೂ ಒಂದು ಪಾಯಿಂಟ್ ಕ್ಯೂನ ಮಾರ್ಕ್ ಮಾಡಿ ಆ್ಯಂಡ್ ಜಾಯಿನ್ ಓ ಕ್ಯೂನ ಜಾಯಿನ್ ಮಾಡಿ. ಲೆಟ್ ಇಟ್ ಕಟ್ ದ ಸರ್ಕಲ್ ಅಟ್ ಆರ್. ಸೊ ಈ ಒಂದು ಸರ್ಕಲ್ನ ಆರಲ್ಲಿ ಕಟ್ ಮಾಡೋ ಥರ ನಾವು ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಪ್ರೂಫ್, ಸೊ ಇನ್ ಫಿಗರ್ ಅಬ್ಸರ್ವ್ ಮಾಡಿದರೆ ಓ ಆರ್ ಈಸ್ ಲೆಸ್ ದ್ಯಾನ್ ಓ ಕ್ಯೂ. ಸೊ ಓ ಆರ್ ಈಸ್ ಲೆಸ್ ದ್ಯಾನ್ ಓ ಕ್ಯೂ ಅಂದರೆ ಓ ಆರ್ನ ಲೆಂತು ಓ ಕ್ಯೂನ ಲೆಂತ್ಗಿಂತ ಚಿಕ್ಕದಾಗಿದೆ ಅಂತ ಹೇಳಿ ಹೇಳ್ಬೋದು.
ಬಟ್ ಓ ಆರ್ ಇಸ್ ಈಕ್ವಲ್ಸ್ ಟು ಒ ಪಿ. ಏಕೆ ಅಂತ ಹೇಳಿದ್ರೆ ಬಿಕಾಸ್ ಒ ಪಿ ಆ್ಯಂಡ್ ಒ ಆರ್ ದಿ ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಸೊ ಒ ಪಿ ಆ್ಯಂಡ್ ಒ ಆರ್ ಎರಡೂ ನಮಗೆ ಸೇಮ್ ಸರ್ಕಲಿಂದು ರೇಡಿಯೈ. ದೇರ್ ಫೋರ್ ಒ ಪಿ ಈಸ್ ಲೆಸ್ ದ್ಯಾನ್ ಒ ಕ್ಯೂ. ಸೊ ಒ ಆರ್ ಲೆಸ್ ದ್ಯಾನ್ ಒ ಕ್ಯೂ ಆಯಿತು ಅಂತ ಹೇಳಿದ್ರೆ ಒ ಪಿ ಕೂಡ ಒ ಕ್ಯೂಗಿಂತ ಚಿಕ್ಕದಾಗುತ್ತೆ. ದಿಸ್ ಈಸ್ ಟ್ರೂ ಫಾರ್ ಎವ್ರಿ ಪಾಯಿಂಟ್ ಆನ್ ಎಕ್ಸ್ ವೈ ಅದರ್ ದ್ಯಾನ್ ಪಿ. ಸೊ ನಾವು ಇದೇನಿದೆ ಅಲ್ಲ, ನಾವು ಯಾವುದೇ ಪಾಯಿಂಟ್ ಮೇಲೆ ಎಕ್ಸ್ ವೈ ಮೇಲೆ ಯಾವುದೇ ಪಾಯಿಂಟ್ನ ಮಾರ್ಕ್ ಮಾಡಿದ್ವಿ ಅಂತ ಹೇಳಿದ್ರೆ ಒ ಪಿ ಎಲ್ಲದಕ್ಕಿಂತ ಸ್ಮಾಲೆಸ್ಟ್ ಲೈನ್ ಆಗುತ್ತೆ. ಸೊ ದೇರ್ ಫೋರ್ ಒ ಪಿ ಇಸ್ ದ ಶಾರ್ಟೆಸ್ಟ್ ಆಫ್ ಆಲ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಒ ಟು ದ ಪಾಯಿಂಟ್ಸ್ ಆಫ್ ಎಕ್ಸ್ ವೈ. ದೇರ್ ಫೋರ್ ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಸೊ ನಮಗೆ ಒಂದು ಥೇರಮ್ ಇದೆ, ದಟ್ ಈಸ್ ಯಾವುದೇ ಒಂದು ಪಾಯಿಂಟಿಂದ ನಾವು ಒಂದು ಲೈನಿಗೆ ಈ ರೀತಿ ಲೈನ್ಸ್ನ ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಅದರಲ್ಲಿ ಶಾರ್ಟೆಸ್ಟ್ ಲೈನ್ ಏನಿರುತ್ತೆ ಅಲ್ಲ ದಟ್ ಈಸ್ ನಮಗೆ ಏನಾಗಿರುತ್ತೆ ಪರ್ಪೆಂಡಿಕ್ಯುಲರ್ ಲೈನ್ ಆಗಿರುತ್ತೆ. ಸೊ ಇಲ್ಲಿ ರೇಡಿಯಸ್ ನಮಗೆ ಏನಾಗಿರುತ್ತೆ ಶಾರ್ಟೆಸ್ಟ್ ಲೈನ್ ಸೆಗ್ಮೆಂಟ್ ಆಗಿರುತ್ತೆ. ದೇರ್ ಫೋರ್ ಅದು ನಮಗೆ ಪರ್ಪೆಂಡಿಕ್ಯುಲರ್ ಲೈನ್ ಆಗಿರುತ್ತೆ. ದೇರ್ ಫೋರ್ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಸೊ ಇದು ಸರ್ಕಲ್ನ ಫಸ್ಟ್ ಥೇರಮ್. ಸೊ ಇಲ್ಲಿ ಸೆಕೆಂಡ್ ಥಿಯರಮ್ ಏನಿರುತ್ತಪ್ಪ ಅಂತ ಹೇಳಿದ್ರೆ ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಎ ಸರ್ಕಲ್ ಆರ್ ಈಕ್ವಲ್. ಅಂದರೆ ನಾವು ಒಂದು ಸರ್ಕಲಿಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡಿರುವಂತಹ ಎರಡೂ ಟ್ಯಾಂಜೆಂಟ್ಸು ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಫಸ್ಟ್ ಇಲ್ಲಿ ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಪಿನ ಔಟರ್ ಪಾಯಿಂಟ್ ಅಂತ ಹೇಳಿ ಅಥವಾ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಪಿ ಇಂದ ಪಿ ಆರ್ ಮತ್ತು ಪಿ ಕ್ಯೂ ಟೂ ಟ್ಯಾಂಜೆಂಟ್ಸ್. ಸೊ ಇಲ್ಲಿ ಡಾಟಾ ಏನಾಗುತ್ತೆ ಪಿ ಕ್ಯೂ ಆ್ಯಂಡ್ ಪಿ ಆರ್ ದ ಟೂ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ವಿತ್ ಸೆಂಟರ್ ಓ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ನಾವೇನಂತ ಪ್ರೂವ್ ಮಾಡಬೇಕು ಟ್ಯಾಂಜೆಂಟ್ಸ್ ಆರ್ ಈಕ್ವಲ್, ದಟ್ ಇಸ್ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಆರ್. ಕನ್ಸ್ಟ್ರಕ್ಷನ್ ಏನಿದೆ ಅಂತ ಹೇಳಿದ್ರೆ ಇದು ಸಿಂಪಲ್ ಜಾಯಿನ್. ಸೊ ಓ ಇಂದ ನಮಗೆ ಏನು ಮೂರು ಪಾಯಿಂಟ್ಸ್ ಇದೆ ಒ ಪಿ ಒ ಆರ್ ಒ ಕ್ಯೂ, ಈ ಮೂರನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಟೂ ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಟ್ರಯಾಂಗಲ್ ಒ ಕ್ಯೂ ಪಿ ಆ್ಯಂಡ್ ಟ್ರಯಾಂಗಲ್ ಒ ಆರ್ ಪಿ. ಒ ಕ್ಯೂ ಪಿ, ದಿಸ್ ಟ್ರಯಾಂಗಲ್ ಆ್ಯಂಡ್ ಟ್ರಯಾಂಗಲ್ ಒ ಆರ್ ಪಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ್ಯಂಗಲ್ ಆರ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ ಬಿಕಾಸ್ ದ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ಆ್ಯಂಡ್ ದ ಟ್ಯಾಂಜೆಂಟ್ ಆ್ಯಂಡ್ ದೆನ್ ಒ ಪಿ ಎರಡಕ್ಕೂ ಸೇಮ್ ಸೈಡ್ ಆಗುತ್ತೆ. And then OR is equals to OQ because radii of the same circle. So ಇಲ್ಲಿ OQ is equals to OR, radii of the same circle. OP is equals to OP, common side. Then angle OQP is equals to angle ORP is equals to 90 degree. Therefore triangle OQP is congruent to triangle ORP from RHS congruency of triangle, right hypotenuse side. So ಇಲ್ಲಿ ನಮಗೆ therefore so congruent ಆಯಿತು ಅಂತ ಹೇಳಿದ್ರೆ ರಿಮೈನಿಂಗ್ ಸೈಡ್ಸ್ ಕೂಡ ನಮಗೆ ಈಕ್ವಲ್ ಆಗಿರುತ್ತೆ. ಬಟ್ ನಮಗೆ ಇಲ್ಲಿ ಜಸ್ಟ್ ಬೇಕಿರೋದು ಟ್ಯಾಂಜೆಂಟ್ಸ್, ದಟ್ ಇಸ್ ಪಿ ಕ್ಯೂ ಆ್ಯಂಡ್ ಪಿ ಆರ್. therefore triangle ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಆರ್ ಅಂತ ಹೇಳಿ ಪ್ರೂವ್ ಆಯಿತು. ಸೊ ದಿಸ್ ಈಸ್ ಅಬೌಟ್ ಆಲ್ ದ 6 ಥಿಯರಮ್. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಈ ಒಂದು ಶಾರ್ಟ್ ಸ್ಟೆಪ್ಸ್ನ ನೀವು ಫಾಲೋ ಅಪ್ ಮಾಡಿದ್ರಿ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಯು ಕ್ಯಾನ್ ಸೇವ್ ಯುವರ್ ಟೈಮ್. ಸೊ ಇಲ್ಲಿ ಥೇರಮ್ಸಲ್ಲಿ ನೀವು ಟೈಮ್ಸ್ನ ಸೇವ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಡಿಫಿಕಲ್ಟ್ ಆಗುವಂತಹ ಪ್ರಾಬ್ಲಮ್ಸ್ ಅಂದರೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್, ಅಪ್ಲೈಡ್ ಪ್ರಾಬ್ಲಮ್ಸ್ ಏನಿದೆ ಅಲ್ಲಿ ನೀವು ಜಾಸ್ತಿ ಟೈಮ್ನ ನೀವು ಸ್ಪೆಂಡ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ದೆನ್ ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.